ಅಂಜನಾದ್ರಿಗೆ ದೇಣಿಗೆ ನೀಡಿದ್ದ ಆಭರಣಗಳು ಚಿನ್ನದಲ್ಲ ಅನ್ನೋದು ಬಯಲಾಗಿದೆ. ಮೇ 8ರಂದು ಕೊಪ್ಪಳದ ಅಂಜನಾದ್ರಿಯ ಆಂಜನೇಯನ ದೇವಸ್ಥಾನಕ್ಕೆ ಹೈದರಾಬಾದ್ ಮೂಲದ ಉದ್ಯಮಿ ಮಹೇಶ್ ರೆಡ್ಡಿ 2.5 ಕೋಟಿ ರೂಪಾಯಿ ಬೆಲೆ ಬಾಳುವ ಬಂಗಾರದ ಆಭರಣವನ್ನ ದೇಣಿಗೆಯಾಗಿ ನೀಡಿದ್ರು. ಶಾಸಕ ಜನಾರ್ದನ ರೆಡ್ಡಿ ಆಪ್ತನಾಗಿರುವ ಮಹೇಶ್ ರೆಡ್ಡಿ ಪ್ರಭಾವಳಿ ಚಕ್ರ ಗದೆಯನ್ನ ದಾನವಾಗಿ ನೀಡಿದ್ರು. ಆದರೆ ದೇಣಿಗೆ ಪಡೆದ ನಂತರ ಜಿಲ್ಲಾಡಳಿತ ಪರಿಶೀಲನೆ ನಡೆಸಿದಾಗ 28 ಗ್ರಾಂ ಮಾತ್ರ ಬಂಗಾರ ಉಳಿದದ್ದು ತಾಮ್ರ ಅನ್ನೋದು ಗೊತ್ತಾಗಿದೆ. ದೇಣಿಗೆ ನೀಡೋ ವೇಳೆ ಜನಾರ್ದನ ರೆಡ್ಡಿ 2.5 ಕೋಟಿ ಮೌಲ್ಯದ ಆಭರಣ ಅಂತ ಹೇಳಿದ್ರು. ಆಭರಣದ ಬಗ್ಗೆ ಉದ್ಯಮಿ ಮಹೇಶ್ ರೆಡ್ಡಿ ಯಾವುದೇ ಅಧಿಕೃತ ಬಿಲ್ ನೀಡಿಲ್ಲ. ಸದ್ಯ ದೇಣಿಗೆ ನೀಡಿದ ಉದ್ಯಮಿಗೆ ಜಿಲ್ಲಾಡಳಿತ ನೋಟಿಸ್ ಜಾರಿ ಮಾಡಿದೆ. ಕಾರು ಲಾರಿ ಮುಖಾಮುಖಿ ಡಿಕ್ಕಿಯ ರಭಸಕ್ಕೆ ಕಾರು ಚಾಲಕ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಬಸವ ಕಲ್ಯಾಣ ತಾಲೂಕಿನ ತಡೋಳ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಬಳಿ ನಡೆದಿದೆ. ಬಸವ ಕಲ್ಯಾಣ ತಾಲೂಕಿನ ಜಾಪರವಾಡಿಯ ಶಿವಕುಮಾರ್ ಮೇತ್ರೆ ಮೃತ ದುರ್ದೈವಿಯಾಗಿದ್ದಾರೆ. ಆಸ್ಪತ್ರೆ ಆವರಣದಲ್ಲಿ ಮೃತನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ವಿಷಯ ತಿಳಿತಾ ಇದ್ದಂತೆ ಶಾಸಕ ಶರಣು ಸಲಗರ ಆಸ್ಪತ್ರೆಗೆ ಆಗಮಿಸಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಬಸವ ಕಲ್ಯಾಣ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಪತಿಯನ್ನ ಪ್ರಿಯಕರನೊಂದಿಗೆ ಸೇರಿ ಕೊಲೆ ಮಾಡಿದ್ದ ಪತ್ನಿ ಹಾಗೂ ಆಕೆಯ ಪ್ರಿಯಕರನಿಗೆ ಗಲ್ಲು ಶಿಕ್ಷೆ ವಿಧಿಸಲಾಗಿದೆ. ಖಾಸಗಿ ನರ್ಸಿಂಗ್ ಹೋಂನಲ್ಲಿ ನರ್ಸ್ ಆಗಿ ಕೆಲಸ ಮಾಡುತ್ತಿದ್ದ ಫ್ಲೋರಾ ನ್ಯಾನ್ಸಿ ಹಾಗೂ ಆಕೆ ಪ್ರಿಯಕರ ರಾಜಶೇಖರಯ್ಯ ಶಿಕ್ಷೆಗೆ ಒಳಗಾದವರು. ಟ್ಯಾಕ್ಸಿ ಚಾಲಕ ಬಿಎಸ್ ಪ್ರಕಾಶ್ ಬಾಬು ಜೊತೆ ವಿವಾಹವಾಗಿದ್ದ ನ್ಯಾನ್ಸಿಗೆ ಮದುವೆಯಾದ ಕೆಲ ವರ್ಷಗಳ ನಂತರ ರಾಜಶೇಖರಯ್ಯ ಅನ್ನೋನ ಜೊತೆ ಅನೈತಿಕ ಸಂಬಂಧ ಬೆಳೆದಿದೆ. ಈ ವಿಚಾರ ಪತಿಗೆ ತಿಳಿದು ಆತ ಜಗಳ ಮಾಡಿದ್ದ. ಹೀಗಾಗಿ 2020ರಲ್ಲಿ ಪ್ರಿಯಕರನ ಜೊತೆ ಸೇರಿ ಪತಿಯನ್ನ ಕೊಂದು ಶವವನ್ನ ತರೀಕೆರೆ ತಾಲೂಕಿನ ಲಿಂಗದಹಳ್ಳಿ ಸಮೀಪದ ಭದ್ರಾ ನಾಲೆಗೆ ಎಸೆದಿದ್ರು. ಸುದೀರ್ಘ ವಿಚಾರಣೆ ನಡೆಸಿದ 4ನೇ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಗಲ್ಲು ಶಿಕ್ಷೆ ವಿಧಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.